ಹೌದು. ಹೇಗೆ ಅನಿಸ್ತಾ ಇದೆ ಇಲ್ಲಿ ನಮ್ದು ನಮ್ದು ಕಾಂಗ್ರೆಸ್ ಅಜ್ಜರಿಗೆ ಅಜ್ಜರ್ ಮೊಮ್ಮಗ ಸಮರ್ಥ ಅವ್ರಿಗೆ ಎಲ್ಲ ಬೆಂಬಲ. ಸಮರ್ಥ ಅವ್ರು ಇನ್ನು ಚಿಕ್ಕವರು ಚಿಕ್ಕವರಾದ್ರೂ ಕೆಲಸ ಮಾಡ್ತಾರ ಅವ್ರು. ಇನ್ನು ಉರುಪಿನಿಂದ ಜಾಸ್ತಿ ಮಾಡ್ತಾರ ಕೆಲಸ. ಯೂತ್ ಅದಾರ ಇನ್ನು ಬಹಳ ಕೆಲಸ ಮಾಡ್ತಾರ ಅವರು. ಈಗ ಸಮರ್ಥ ಅವ್ರಿಗೆ ಮುಖ್ಯವಾಗಿ ಓಟ್ ಹಾಕ್ತಿರೋದು ಏನೇನು ಡೆವಲಪ್ಮೆಂಟ್ ಇತ್ತಲ್ಲ ನಮ್ಮ ವಾರ್ಡ್ನಾಗ ಇತ್ತಲ್ಲ, ರೋಡು, ಸಿಸಿ ರೋಡು, ಲೈಟಿಂಗ್ಸ್ ಇದ್ದಿಲ್ಲ, ಮತ್ತೆ ಆಶ್ರಯ ಮನೆಗಳು ಕೊಟ್ಟಾರ, ಕುಡಿಯೋ ನೀರು ಆಶ್ರಯ ಮನೆ 15,000 ಕೊಟ್ಟಾರ. ನಮ್ಮ ವಾರ್ಡ್ನಾಗ ಒಂದು 20 ಕೋಟಿ ಕೆಲಸ ಮಾಡ್ತೇವೆ ನಾವು. 45ನೇ ವಾರ್ಡ್ನಾಗ ನಾವು ಅಶೋಕ್ ನಗರ MLA ಗ್ರಾಂಟ್, MP ಗ್ರಾಂಟ್, ಸ್ಮಾರ್ಟ್ ಸಿಟಿ ವರ್ಕ್ ಎಲ್ಲ 20 ಕೋಟಿ ಕೆಲಸ ಮಾಡ್ತೇವೆ ನಾವು. ಅಭಿವೃದ್ಧಿ ಆಗಿಲ್ಲ ಅಂತ ಬಿಜೆಪಿ ಸುಳ್ಳು ಹೇಳ್ತಾರೆ. ಅವ್ರು ಹೇಳೋ ಸುಳ್ಳು. ಬರ್ರಿ ನೋಡಿರಿ, ನಮ್ಮ ವಾರ್ಡ್ನಾಗ ತೋರ್ತೀನಿ. ಅವತ್ತು ಹೊಲ ಇತ್ತದು, ಇವತ್ತಲ್ಲ ಸಿಸಿ ರಸ್ತೆ, ಸಿಸಿ ಚರಂಡಿ, ನೀರು ಕುಡಿಯಕ್ ನೀರು ಇದ್ದಿದ್ದಿಲ್ಲ. ನಾನು ಸಮೇತ ಇನ್ನೊಬ್ಬನವ್ರಿಗೆ ಸೈಕಲ್ ತಗೊಂಡ್ ಹೋಗ್ತಿದ್ದೆ ನೀರ್ ತರಕ. ಇವತ್ತು ಕುಡಿಯೋ ನೀರಿನ ಪ್ರಾಬ್ಲಮ್ ಇಲ್ಲ. ಶಾಮೂರ್ ಶಿಶಂಕಪ್ಪರು, ಮಲ್ಲಣ್ಣವರು, SS ಮಲ್ಲಿಕಾರ್ಜುನ್ ಅವ್ರು ಮಾಡಿದ್ರು. ಇವ್ರು ಸುಳ್ಳು ಹೇಳೋದೇ ಕೆಲಸ ಅವ್ರದ್ದು. ಮೋದಿ ಇದ್ದ ಹಿಡಿದು ಎಲ್ಲರೂ ಸುಳ್ಳು ಹೇಳಾರ ಅವರು. 100% ಗೆಲ್ತಾರೆ. ಎಷ್ಟು ಓಟಿಂದ ಗೆಲ್ಬಹುದು ಅನಿಸ್ತಾ? 100% ಅಜ್ಜರ್ಕಿಂತ ಜಾಸ್ತಿ, ಅಜ್ಜರ್ಕಿಂತ ಜಾಸ್ತಿನೇ ತಗೊಂತಾರ. ಏನೆಲ್ಲ ಕೆಲಸ ಆಗ್ಬೇಕಾಗಿದೆ ಇಲ್ಲಿ? ಇನ್ನು ಆಗೋವೆಲ್ಲ ಮುಂದೆ ನಾವು ಹೇಳ್ತೇವೆ ಅವ್ರಿಗೆ. ಏನೇ ಇದಾವಂತ ಲಿಸ್ಟ್ ಕೊಟ್ಟು ಹೇಳ್ತೇವೆ ನಾವು, ಇಂತಿಂತ ಆಗ್ಬೇಕಂತ ಮಾಡೇ ಮಾಡ್ತಾರ ಅವ್ರು. ನಿಮ್ಮ ಹೆಸರು? ಉದಯ್ ಕುಮಾರ್, 45ನೇ ವಾರ್ಡ್ ಮಾಜಿ ಕಾರ್ಪೊರೇಟರ್. ಕಾರ್ಪೊರೇಟ್ ಆಗಿದಾಗ ಇದೆಲ್ಲ ತಂದಿದ್ರ? ಹೌದಲ್ಲ, ನಮ್ಗೆ ಇಂಥವಿಲ್ಲ ಅನ್ನಂಗಲ್ಲ. ಏನೆಲ್ಲ ಕೆಲಸ ಮಾಡ್ಸಿದ್ರಿ ನೀವು ಅನುದಾನ ತಗೊಂಡು? ಸಿಸಿ ರಸ್ತೆ, ರೋಡು, ಲೈಟ್ ಇದ್ದಿಲ್ಲ, ಒಂದು ಕಂಬದಲ್ಲಿ ಲೈಟ್ ಇದ್ದಿಲ್ಲ, ಲೈಟಿಂಗ್ ಕಂಬ, ಲೈಟಿಂಗ್ಸ್, ಜಲಸಿರಿ ನೀರಿಂದು, ಎಣ್ಣಿ ಒಂದು ತಂದ ಪಾರ್ಕ್ ಡೆವಲಪ್ಮೆಂಟ್, ದೇವಸ್ಥಾನಗಳು, ಸಮುದಾಯ ಭವನ ಕಟ್ಸೈತಿ. ನೋಡಿ ಓಟ್ ಹಾಕ್ತೀರಾ ಅಂತ ಇದ್ದೀರಾ? ಹೌದು, 100% ಕೆಲಸ ಅಭಿವೃದ್ಧಿ ನೋಡೇ ಮಾಡೋದು. ಎಲ್ಲ ನಿಮ್ಮ ವಾರ್ಡ್ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ವಾರ್ಡ್ ಜನತೆ ಇರ್ತಲ್ಲ, ಇವತ್ತು ಬರೀ ಕಾಂಗ್ರೆಸ್ಗೆ ಬೆಂಬಲ ಮಾಡೋದು. ಇವತ್ತು 1 ರೂಪಾಯಿದ್ದು ಬಿಜೆಪಿ ಮಣ್ಣು ತಂದು ಹಾಕಿಲ್ಲ. ಹಂಗಾಗಿ ಎಲ್ಲರೂ ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಾರೆ ನಮ್ಮ ವಾರ್ಡ್ ಜನ. ಎನಿ ಒಬ್ರು ಕಾಂಗ್ರೆಸ್ಗೆ ಬೆಂಬಲ ಮಾಡ್ತಾರೆ. ಯಾವತ್ತು ಇಂದಿರಾ ಗಾಂಧಿ ಪಕ್ಷ ಅಂತಂದು ಎಲ್ಲ ಹಿರಿಯರು ಇದಾರ. ಎಲ್ಲ ಹಿರಿಯರಿಂದ ಇವತ್ತು ಗ್ಯಾರಂಟಿ 5 ಗ್ಯಾರಂಟಿ ಕೊಟ್ಟೈತಿ. ಅವೆಲ್ಲ ಫುಲ್ಫಿಲ್ ಆಗ್ಯಾವು. ಸುಳ್ಳು ಭರವಸೆ ಕೊಟ್ಟಿಲ್ಲ. ಎಲ್ಲ ನಾವು ನುಡಿದಂತ ನಡೆಯವಿ. ಮೋದಿ ಹಂಗ ಗಾಳಿಯಲ್ಲಿ ಗುಂಡು ಹೊಡಿಯಲ್ಲ, 2 ಕೋಟಿ ಉದ್ಯೋಗ ಕೊಡ್ತಾರಂತ ಸುಳ್ಳು ಹೇಳೋದು, ಆತರ ಮಾಡಲ್ಲ ನಾವು.